ಇತಿಹಾಸದೊಳಗೆ ಉದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮೌಳಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದೆ. ನಿರ್ಜರ ಅಧಿಕಾರದ 27ನೇ ಕಲಶ. ಪ್ರಾಣೋಚ್ಛೇದಮುದಾಹರಂತಿ ಮರಣಂ ಪ್ರಾಣಾಭಿಲಾಷಾತ್ಮನೋ ಜ್ಞಾನಂ ತತ್ಸ್ವಯಮೇವ ಶಾಶ್ವತತಯಾ ನೋಚ್ಛಿದ್ಯತೆ ಜಾತು ಚೇತ್ ತಸ್ಯಾತೋ ಮರಣಂ ನ ಕಿಂಚನ ಭವೇತ್ ತದ್ಧಿ ಕುತೋ ಜ್ಞಾನಿನೋ ನಿಶ್ಶಂಕ ಸತತಂ ಸ್ವಯಂ ಸಸಹಜಂ ಜ್ಞಾನಂ ಸದಾ ವಿಂದತಿ. ಸಜ್ಞಾನಂ ಸದಾ ವಿಂದತಿ. ಸಮ್ಯಕ್-ದೃಷ್ಟಿ ಜೀವನು ಶುದ್ಧ ಚೈತನ್ಯ ವಸ್ತುವನ್ನು ನಿರಂತರವಾಗಿ ಆಸ್ವಾದಿಸುತ್ತಾನೆ. ಹೇಗಿದೆ ಜ್ಞಾನವು? ಅನಾದಿ ಸಿದ್ಧವಿದೆ. ಮತ್ತೆ ಹೇಗಿದೆ? ಅಖಂಡ ಧಾರಾಪ್ರವಾಹ ರೂಪವಾಗಿದೆ. ಮತ್ತೆ ಹೇಗಿದೆ? ಯಾವ ಕಾರಣವಿಲ್ಲದೆ ಸಹಜವೇ ನಿಷ್ಪನ್ನವಿದೆ. ಹೇಗಿದ್ದಾನೆ ಸಮ್ಯಕ್ ದೃಷ್ಟಿ ಜೀವನು? ಮರಣದ ಆಶಂಕೆಯ ದೋಷದಿಂದ ರಹಿತನಿದ್ದಾನೆ. ಏನನ್ನು ವಿಚಾರ ಮಾಡುತ್ತಾ ನಿಶ್ಶಂಕನಿದ್ದಾನೆ? ಆ ಕಾರಣದಿಂದ ಆತ್ಮದ್ರವ್ಯದ ಪ್ರಾಣವಿಯೋಗವು ಸೂಕ್ಷ್ಮ ಮಾತ್ರವೂ ಆಗುವುದಿಲ್ಲ. ಆ ಕಾರಣದಿಂದ ಸಮ್ಯಕ್ ದೃಷ್ಟಿಗೆ ಮರಣದ ಭಯವು ಎಲ್ಲಿಂದ ಆಗುವುದು ಎಂದರೆ ಆಗುವುದಿಲ್ಲ. ಯಾವ ಕಾರಣದಿಂದ? ಪ್ರಾಣೋಚ್ಛೇದಂ ಮರಣಂ ಉದಾಹರಂತಿ. ಪ್ರಾಣೋಚ್ಛೇದಂ ಇಂದ್ರಿಯ, ಬಲ, ಉಚ್ಛ್ವಾಸ, ಆಯು ಎಂಬ ಯಾವ ಪ್ರಾಣಗಳಿವೆ ಅವುಗಳ ವಿನಾಶವನ್ನು ಯಾವ ಮರಣವೆಂದು ಹೇಳಲಾಗುತ್ತದೆ. ಉದಾಹರಂತಿ, ಹೀಗೆ ಅರಹಂತ ದೇವರು ಹೇಳಿದ್ದಾರೆ. ಇದನ್ನು 4 ಪ್ರಾಣಗಳೇನದವು ಇವುಗಳ ವಿನಾಶ ಏನಿದೆ ಅದು ಮರಣ ಅಂಥೇಳಿ ಅರಹಂತ ಪ್ರಭುಗಳು ಹೇಳಿದ್ದಾರೆ. ಅದನ್ನು ಮರಣ ಅಂಥೇಳಿ ಹೇಳಿದ್ದಾರೆ. ಕಿಲ ಆತ್ಮನಃ ಜ್ಞಾನಂ ಪ್ರಾಣಃ. ಕಿಲ ನಿಶ್ಚಯದಿಂದ, ಜ್ಞಾನಂ ಆತ್ಮನಃ ಶುದ್ಧ ಚೈತನ್ಯ ಪ್ರಾಣವು ಜೀವದ್ರವ್ಯದ ಪ್ರಾಣವಿದೆ. ಅರಹಂತ ದೇವರು ಏನು ಹೇಳಿದ್ದಾರೆ? ಅದನ್ನು ಮರಣ ಅಂತ ಹೇಳಿದ್ದಾರೆ. ಈ ನಿಶ್ಚಯದಿಂದ ಚೈತನ್ಯ ಪ್ರಾಣ ಜೀವದ್ದಿದೆ, ಎರಡೂ ಅವರೇ ಹೇಳಿದ್ದಾರೆ. ವ್ಯವಹಾರ ಮತ್ತು ನಿಶ್ಚಯ ಇದೆಯಲ್ಲ, ಜೀವನಿಗೆ ಮರಣ 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 ಅಂಥೇಳಿ ಲೋಕದೊಳಗೆಲ್ಲ ಪ್ರಚಲಿತ ಇದೆ. ಅದು ನಿಜವಾಗಿ ಜೀವದ ಮರಣ ಅಲ್ಲ. ಆದರೆ ಅದ ಮರಣಂತೂ ಯಾವ 4 ಪ್ರಕಾರದ ಪ್ರಾಣಗಳಿದ್ದಾವೆ ಅವುಗಳದ್ದು ವಿನಾಶ. ಮನುಷ್ಯ ಆಯುವಿಂದ ಏನಾಯಿತು? ನಾಶ ಆಯ್ತೇನು? ವಿನಾಶ ಆಯ್ತು. ವಿನಾಶನ ಆಯಿತು. 5 ಇಂದ್ರಿಯಗಳದ್ದೇನಾಯಿತು? ವಿನಾಶನ ಆಯಿತು. 3 ಬಲಗಳದ್ದೇನಾಯಿತು? ವಿನಾಶನ ಆಯ್ತು. ಅರೆ, ಯಾವುದು ಜೀವನಿಗೆ ಪರದ ದೃಷ್ಟಿಯ ಆಧಾರದಿಂದ ಕರ್ಮಗಳ ಸಂಯೋಗ ಆದದ್ದಿತ್ತು, ಅವುಗಳ ಉದಯದಿಂದ ಯಾವ ಈ 10 ಪ್ರಾಣ ಅಥವಾ ಚತುಷ್ಪ್ರಾಣಗಳ ಪ್ರಾಪ್ತಿಯಾದದ್ದಿತ್ತು, ಅವುಗಳ ಆಧಾರದಿಂದ ಯಾವ ಜೀವನ ಇತ್ತು ಅದರದ್ದು ವಿನಾಶನ ಆಯ್ತಲ್ಲ. ಜೀವನದ್ದನ ವಿನಾಶ ಆಯಿತು. ಯಾಕೆಂತಂದ್ರೆ ಆ ಜೀವನ ಮನುಷ್ಯಾಯು 5 ಇಂದ್ರಿಯ 3 ಬಲ ಮತ್ತು ಉಸಿರಾಟದ ಆಧಾರದಿಂದ ಇತ್ತು. ಹಾಗಾದ್ರೆ ಅವು ವಿನಾಶ ಅದು ಅಲ್ಲ, ವಿನಾಶನ ಅದು.
ನಾಶ ಆಗಿ ಮತ್ತು ಉತ್ಪನ್ನ ಆಗುವ ಮಾತು ಇಲ್ಲ. ಅವ ಆ ರೂಪದಿಂದ ಯಾವ ಪ್ರಕಾರ ಮನುಷ್ಯಾಯು ಪೂರ್ಣ ಆಯಿತು, ಅದೇ ಪ್ರಕಾರ 5 ಇಂದ್ರಿಯ 3 ಬಲ ಈ ಭವದೊಳಗೇನು ಪ್ರಾಪ್ತ ಆಗಿದ್ದು ಅವುಗಳದ್ದು ಪೂರ್ಣತೆ ಆಯಿತು, ಅರ್ಥಾತ್ ವಿನಷ್ಟ ಆಗಿರೋದು. ಅದನ್ನು ಮರಣ ಅಂಥೇಳಿ ಉದಾಹರಣೆಯ ರೂಪದಿಂದ ಹೇಳಿದ್ದಾರೆ. ಉದಾಹರಣಿ ಅಂಥೇಳಿ ಹೇಳಿದ್ದಾರೆ. ಉದಾಹರಣೆಯ ರೂಪದಿಂದ ಅಥವಾ ಅದು ಮರಣ ಇದೆ ಅಂಥೇಳಿ ಎಲ್ರಿಗೂ ತಿಳಿಯುವ ಹಾಗೆ ಆ ಉದಾಹರಣೆಯನ್ನು ಅರಹಂತ ಭಗವಂತರು ಹೇಳಿದ್ದಾರೆ. ಉದಾಹರಣೆಯನ್ನು ಹೇಳಿದ್ದಾರೆ. ನೋಡವ ಸತ್ತು ಹೋದನೆಲ್ಲ, ಅವನ ನಾಶ ಆಯ್ತಾನೆಲ್ಲ, ಅವನು ಮರಣ ಆಯ್ತಾನೆಲ್ಲ, ಈ ಪ್ರಕಾರ ಉದಾಹರಣೆ ಕೊಟ್ಟ ಜೀವನದೊಳಗ ಯಾವ ಸ್ವಕಾರ್ಯ ಮಾಡುವುದಿದೆಯೋ ಅದರ ಪ್ರೇರಣೆ ನೀಡಿದ್ದಾರೆ. ಅದು ಮರಣ ಆಯಿತು ಅಥವಾ 4 ಪ್ರಾಣಗಳದ್ದು ನಾಶ ಆಯಿತು ಅಂಥೇಳಿ ಏನು ಭಗವಂತರು ಹೇಳಿದ್ದಾರೆ. ಅದರ ಹಿಂದಿನ ಉದ್ದೇಶ ಜೀವದ ಸರ್ವಥಾ ಮರಣ ಆಯಿತು ಹೀಗಿಲ್ಲ. ಆದ್ರೆ ಈ ಮನುಷ್ಯ ಜೀವನದೊಳಗ ಯಾವ ಒಂದು ಮಹತ್ವಪೂರ್ಣವಾದಂಥ ಅಪೂರ್ವವಾದಂಥ ಸ್ವಕಾರ್ಯವನ್ನು ಮಾಡೋದಿತ್ತೋ ಆ ಕಾರ್ಯವನ್ನು ಮಾಡುವ ಪ್ರೇರಣೆ ನೀಡಿದ್ದಾರೆ. ನೋಡು, ಜೀವನ ಯಾರ್ದ ಶಾಶ್ವತ ಇದೆ ಈ ಪ್ರಕಾರ ಹೇಳ್ತೇವಲ್ಲ, ವ್ಯವಹಾರದೊಳಗೆ ನಾವು ಮಾತಾಡ್ತೇವಲ್ಲ, ಅದರ ಹಿಂದೆ ಇರುವ ಉದ್ದೇಶ ಏನ? ನೀನು ಮಾಡಬೇಕಾದಂಥ ಕಾರ್ಯ ಮಾಡ್ತಾ ಇಲ್ಲ ಅನ್ನೋದೇ ಉದ್ದೇಶ ಇದೆ ರೀ. ಉಳಿದದ್ದು ಭಯಪಡಿಸೋದಾಗಲಿ ಅಥವಾ ನಿನ್ನ ನಾಶ ಆಗಿ ಹೋಗ್ತಿದೆ ಅನ್ನೋದಾಗಲಿ ಉದ್ದೇಶ ಲೋಕ ವ್ಯವಹಾರದೊಳಗೂ ಕೂಡ ಇಲ್ಲ. ಉದ್ದೇಶ ಏನಿದೆ? ನೀನು ಇಲ್ಲಿ ಮನುಷ್ಯ ಭವದೊಳಗೆ ಬಂದಿರೋದ ಯಾವ ಆ 4 ಪ್ರಾಣಗಳ ಆಧಾರದಿಂದ ಜೀವಿಸ್ತಾ ಇದ್ದೀಯೋ, ಆ 4 ಪ್ರಾಣಗಳ ಹೊರಟು ಹೋದ ನಂತರ ನಿನ್ನ ಯಾವ ಕಾರ್ಯವನ್ನು ಮಾಡುವುದು ನಿನ್ನ ಅಧೀನ ಉಳಿಯುವುದಿಲ್ಲವೋ ಆ ಕಾರ್ಯವನ್ನು ಮಾಡು. ಇಲ್ಲ ಅಂತಂದ್ರೆ ನೀನು ಸತ್ತು ಹೋಗ್ತೀನಿ ನೋಡಪ್ಪ. ಯಾವ ಪ್ರಕಾರ ಲೋಕದೊಳಗ ಇದ್ದಕ್ಕಿದ್ದ ಹಾಗೆ ಸತ್ತು ಹೋಗಿ ಅಂತಂದ್ರೆ ಏನು ಬಂತು ನಿನಗ ಅಂಥೇಳಿ ಏನು ಲೋಕದೊಳಗೆ ಹೇಳ್ತಾರೆ. ಅದೇ ಪ್ರಕಾರ ನಮಗೆ ಅರಹಂತ ಪ್ರಭು ಹೇಳಿದ್ದಾರೆ ಅಂಥೇಳಿ ಆಚಾರ್ಯ ಭಗವಂತರ ರಾಜಮಲ್ ಪಾಂಡೆ ಜ್ಞಾನಿ ಪುರುಷ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಈ ಬಾಹ್ಯ ಪ್ರಾಣಗಳದ್ದು ಅಥವಾ ಪ್ರಾಣಗಳದ್ದು ವಿನಾಶ ನಿಶ್ಚಿತ ಇದೆ. ಅವುಗಳ ನಾಶ ಆಗೋಕ್ಕಿಂತ ಮೊದಲ ನೀನು ನಿನ್ನ ಸ್ವರೂಪವನ್ನು ತಿಳ್ಕೊ. ನಿನ್ನ ಸ್ವರೂಪವನ್ನು ಏನಿದೆ ನಿನ್ನ ಸ್ವರೂಪ? ನಿನ್ನ ಸ್ವರೂಪವನ್ನು ತಿಳ್ಕೊಂಡ್ರಲ್ಲ, ಏನಿದೆ ನಿನ್ನ ಸ್ವರೂಪ? ಚೈತನ್ಯ ಪ್ರಾಣದಿಂದ ಜೀವಿಸುವಂಥದ್ದು ನಿನ್ನ ಸ್ವರೂಪ ಇದೆ. ಮಧ್ಯದೊಳಗೆ ಶ್ಲೋಕದ ಪದಖಂಡ ತಂದರು. ಆದರೆ ಎರಡಕ್ಕೂ ಏನಿದೆ? ಈ ನಿನ್ನ ಜೀವನದೊಳಗ ನಷ್ಟ ಆಗೋಕ್ಕಿಂತ ಮುಂಚೆ, ನಿನ್ನ ಪ್ರಾಣಗಳ ಹರಣಾಗೋಕ್ಕಿಂತ ನಷ್ಟ ಆಗೋಕ್ಕಿಂತ ಮುಂಚೆ ನಿನ್ನ ಸ್ವರೂಪವನ್ನು ತಿಳ್ಕೊ. ನಿನ್ನ ಸ್ವರೂಪ ಏನಿದೆ? ಚೈತನ್ಯ ಪ್ರಾಣದಿಂದ ಜೀವಿಸುವಂಥದ್ದು ನಿನ್ನ ಸ್ವರೂಪ ಇದೆ. ಸರಿ, ಯಾವುದು ನಶ್ವರ ಇದೆಯೋ ಅದರ ವಿದ್ಯಮಾನತೆಯೊಳಗ, ಅರ್ಥಾತ್ ಅದರ ಸಂಪೂರ್ಣ ರೂಪದಿಂದ ನಾಶ ಆಗೋಕ್ಕಿಂತ ಮೊದಲ ಈ ಜೀವನದೊಳಗ ಬಂದಿರುವುದರ ಪ್ರಯೋಜನ ಅಥವಾ ಈ ನಶ್ವರವಾದಂಥ ಪ್ರಾಣಗಳನ್ನು ಧಾರಣ ಮಾಡಿರುವುದರ ಪ್ರಯೋಜನ ಪ್ರಾಪ್ತ ಮಾಡಿಕೊ. ಅದರ ಪ್ರಯೋಜನ ಏನಿದೆ? ನಾನು ಚೈತನ್ಯ ಪ್ರಾಣದಿಂದ ಜೀವಿಸುವಂಥ ಜೀವಿದ್ದೇನೆ. ಅದರ ಪ್ರಯೋಜನ ಅವುಗಳ ರಕ್ಷಣೆಯ ಸಲುವಾಗಿ ಉದ್ಯಮ ಮಾಡೋದಲ್ಲ. ಅದರ ಪ್ರಯೋಜನ ಅವುಗಳ ನಾಶದ ಕುರಿತು ಭಯ ಪಡೋದು ಅಲ್ಲ. ಹಾಗಾದ್ರೆ ಆ ಪ್ರಯೋಜನ, ಆ ಕಥನದ ಪ್ರಯೋಜನ ಏನಿದೆ? ಈ ಯಾವ ಜೀವನ ನಶ್ವರ ಇದೆಯೋ, ಈ ಯಾವ ಜೀವನ ಒಂದು ದಿವಸ ಸಮಾಪ್ತ ಆಗುವಂಥದ್ದು ಇದೆಯೋ ಅಂಥ ಪ್ರಾಣಾಧಾರಿತ ದಶಪ್ರಾಣ ಅಥವಾ ಚತುಪ್ರಾಣಗಳಿಂದ ಆಧಾರಿತ ಇರುವಂಥ
ಈ ಜೀವನದೊಳಗ ನಿನ್ನ ಸ್ವರೂಪವನ್ನು ನೀನು ತಿಳ್ಕೊ. ಏನಿದೆ ನಿನ್ನ ಸ್ವರೂಪ? ಚೈತನ್ಯ ಪ್ರಾಣದಿಂದ ಜೀವಿಸುವಂಥದ್ದು ನಿನ್ನ ಸ್ವರೂಪ. ಎಂಥ ರಹಸ್ಯ ಇದೆ ಆಚಾರ್ಯ ಭಗವಂತರ ಈ ಎರಡು ಮಾತನ್ನ ಹೇಳಿ. ಅಮೃತ ಚಂದ್ರಾಚಾರ್ಯ ದೇವ ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಕಾರ್ಯ ಏನು ಮಾಡ್ತಾ ಇದ್ದಾರೆ? ಈ ಎರಡು ಕಥನವನ್ನ, ಎರಡು ಪ್ರಕಾರದ ಮಾತನ್ನ ಹೇಳಿ ಆಚಾರ್ಯ ಭಗವಂತರ ಸ್ವಯಂ ತಮ್ಮ ಯಾವ ಕಾರ್ಯ ಮಾಡ್ತಾ ಇದ್ದಾರೆ, ಯಾವ ಕಾರ್ಯ ಮಾಡ್ತಾ ಇದ್ದಾರೆ? ಯಾವ ಕಾರ್ಯ ಮಾಡ್ತಾ ಇದ್ದಾರೆ? ದಶಪ್ರಾಣಗಳಿಂದ ಅಥವಾ ಚತುಃಪ್ರಾಣಗಳಿಂದ ಯಾವ ಜೀವನ ಲಭಿಸಿದ್ದ ಇದೆ, ಆ ಜೀವನದೊಳಗ ಈ ಪ್ರಕಾರದ ವಿಚಾರ ಮಾಡಿ, ಅಲ್ಲಿ ಹೇಳಿದ್ರಲ್ಲ, ಏನನ್ನು ವಿಚಾರ ಮಾಡಿ ನಿಶಂಕನಿದ್ದಾನೆ ಅಂತ ಹೇಳಿ ಕೇಳಿದಾರಲ್ಲ ಪ್ರಶ್ನೆ. ಹಾಗಾದ್ರೆ ಸಮ್ಯಕ್ ದೃಷ್ಟಿ ಜೀವ ಆಚಾರ್ಯ ಭಗವಂತರ ಈ ಮಾತನ್ನ ಹೇಳಿ ಯಾವ ಕಾರ್ಯ ಮಾಡ್ತಾ ಇದ್ದಾರೆ? ಏನು ಹೇಳಿದ್ರ ಮಾತ? ನಾಲ್ಕು ಪ್ರಾಣಗಳದ್ದ ವಿನಾಶ ಏನಿದೆ ಅದು ಮರಣ ಇದೆ. ನಾಲ್ಕು ಪ್ರಾಣ ನಮ್ಮಲ್ಲೇ ಇದಾವೆಯೋ ಅಥವಾ ಇಲ್ಲ, ಅಥವಾ 10 ಪ್ರಾಣ ಇದಾವೆಯೋ ಅಥವಾ ಇಲ್ಲ, ಅವುಗಳ ಆಧಾರದಿಂದನೇ ನಮ್ಮ ಜೀವನ ಇದೆಯೋ ಅಥವಾ ಇಲ್ಲ, ಅವುಗಳ ಆಧಾರದಿಂದನೇ ನಮ್ಮ ಜೀವನ ಏನು ನಡೀತಾ ಇದೆ ಅದು ಪೂರ್ಣ ಆಗೋದು ಅಥವಾ ಇಲ್ಲ, ಆಗೋದು. ಎಷ್ಟು ಖಾತ್ರಿ ಇದೆ? ಶಬ್ದ ಹೇಳ್ತಾ ಇದ್ದೇವೆ, ಆದರೆ ಈ ಜೀವನ ಪೂರ್ಣ ಆಗೋದು. ಆಯು, ಉಸಿರಾಟ, ಇಂದ್ರಿಯ, ಬಲ ಇವೇನು 4 ಪ್ರಾಣ ಅದಾವು. ಈ ಪ್ರಾಣಗಳಿಂದ ಯಾವ ನನ್ನ ಜೀವನ ನಡೀತಾ ಇದೆಯೋ ಈ ಜೀವನ ಒಂದು ದಿವಸ ನಾಶ ಆಗೋದು. ಈ ಜೀವನ ಒಂದು ದಿವಸ ಮರಣ ರೂಪದಿಂದ ಪರಿವರ್ತಿತ ಆಗೋದು. ಇದರ ವಿಚಾರ ಮಾಡಿ ಅಥವಾ ಇದನ್ನ ಆಚಾರ್ಯ ಭಗವಂತರ ಅರಹಂತರ ಒಂದು ಉದಾಹರಣೆಯನ್ನ ಅಥವಾ ಅರಹಂತರದ ಒಂದು ಮುಖ್ಯತೆಯನ್ನ ಅರಹಂತರ ಹೇಳಿದ್ದ ಮಾತಿದೆ ಅಂತ ಹೇಳಿ ಈ ಮಾತಿನಿಂದ ಆಚಾರ್ಯ ಭಗವಂತರ ಯಾವ ಕಾರ್ಯ ಸಾಧಿಸ್ತಾ ಇದ್ದಾರೆ, ಯಾವ ಕಾರ್ಯ ಸಾಧಿಸ್ತಾ ಇದ್ದಾರೆ? ಯಾವ ಶುದ್ಧೋಪಯೋಗ ರೂಪ ಮುನಿಧರ್ಮದ ಅಂಗೀಕಾರ ಮಾಡಿದರೋ, ನಿಜ ಸ್ವಭಾವದ ಸಾಧನೆಯ ಮೂಲಕ 4 ಘಾತಿ ಕರ್ಮಗಳನ್ನು ನಷ್ಟ ಮಾಡುವಂಥ ಯಾವ ಪ್ರತಿಜ್ಞೆ ಮಾಡಿದರೋ, ಅನಂತ ಚತುಷ್ಟಯ ರೂಪದಿಂದ ವಿರಾಜಮಾನವಾಗುವಂಥ ಯಾವ ಭಾವನೆಯನ್ನು ಇಟ್ಕೊಂಡಿದ್ದಾರೋ ಆ ಕಾರ್ಯ ಮಾಡ್ತಾ ಇದ್ದಾರೆ. ಯಾವುದರಿಂದ? ಈ 4 ಪ್ರಾಣಗಳ ಆಧಾರದಿಂದ ಯಾವ ಜೀವನ ನಡೀತಾ ಇದೆಯೋ ಇದು ನಿಯಮದಿಂದ ನಶ್ವರ ಇದೆ, ವಿನಾಶಶೀಲ ಇದೆ. ಇದನ್ನು ತಿಳ್ಕೊಂಡ ಆ ಚೈತನ್ಯ ಪ್ರಾಣದಿಂದ ಯಾವ ಸದಾ ಜೀವಿಸುವಂಥ ಜೀವದ ಸ್ವರೂಪ ಇದೆಯೋ ಆ ಜೀವನವನ್ನು ಪ್ರಾಪ್ತ ಮಾಡಿಕೊಳ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಯಾವ ವಿಚಾರ ಮಾಡಿ ನಿಶಂಕ ಆಗ್ತಾನೋ ಅಂಥೇಳಿ ಪ್ರಶ್ನೆ ಕೇಳಿದ ನಂತರ ಅಲ್ಲಿ ವಿಚಾರ ಹೇಳಿದ್ರು. ಚೈತನ್ಯ ಪ್ರಾಣ ಏನಿದೆ ಅದು ಸ್ವಲ್ಪ ಕೂಡ ಸೂಕ್ಷ್ಮ ಅಂಶ ಕೂಡ ನಾಶಕ್ಕೆ ಪ್ರಾಪ್ತ ಆಗುವುದಿಲ್ಲ. ಈ ವಿಚಾರ ಮಾಡಿದ ಮುಂದೇನ ಮುಂದೆ ಹೇಳಿದರು. ಯಾವ ಕಾರಣದಿಂದ ಈ ವಿಚಾರ ಮಾಡಿದ ಅಂತಂದ್ರೆ ಇದು ನಶ್ವರ ಇರುವುದರ ವಿಶ್ವಾಸದ ಕಾರಣ. ಯಾವುದು ನಶ್ವರ? 4 ಪ್ರಾಣಗಳ ಆಧಾರದಿಂದ ಯಾವ ಜೀವನ ನಡೆದಿದೆಯೋ. ಬಹಳ ಅದ್ಭುತ. ಹೇಳುವ ಕೇಳುವ ಮಾತಿಲ್ಲಿ ಈ ಜೀವನ ವಿನಾಶಶೀಲ ಇದೆ. ಈ ಜೀವನ ಒಂದು ದಿವಸ ಮರಣ ರೂಪದಿಂದ ಬದಲಾವಣೆ ಆಗುವಂಥದ್ದು ಇದೆ. ಇದನ್ನು ಹೇಳಿದ್ರ ಆಯ್ತೇನ್ರಿ? ಕೇಳಿದ್ರ ಆಯ್ತೇನ್ರಿ? ತಿಳ್ಕೊಂಡ್ರೆ ಆಯ್ತೇನ? ಹಾಗಾದ್ರೆ ಏನು ಮಾಡೋದು?
ಅರೆ ಈ ಜೀವನದೊಳಗ ಯಾವ ನನ್ನ ಚೈತನ್ಯ ಪ್ರಾಣದ ಸ್ವಲ್ಪ ಮಾತ್ರ ಕೂಡ ಯಾವುದರಿಂದೂ ಬಾಧೆ ಆಗುವುದಿಲ್ಲವೋ ಅಂಥ ಚೈತನ್ಯ ಪ್ರಾಣದಿಂದ ಜೀವಿಸುವ ಕಲೆಯನ್ನು ಕಲಿತುಕೊಳ್ಳುವುದು ಯಾವಾಗ ಇದು ಮರಣ ರೂಪದಿಂದ ಪರಿವರ್ತಿತ ಆಗುವ ಮುನ್ನ ಆಗುವ ಮೊದಲ. ಆಚಾರ್ಯ ಭಗವಂತರಂತೂ ಶುದ್ಧೋಪಯೋಗ ರೂಪದ ಮುನಿದೀಕ್ಷೆ ಅಂಗೀಕಾರ ಮಾಡಿದ್ದಾರೆ. ಆ ಶುದ್ಧೋಪಯೋಗ ರೂಪದ ಮುನಿದೀಕ್ಷೆಯ ಪ್ರಯೋಜನ ಏನಿದೆ ರೀ? 4 ಘಾತಿ ಕರ್ಮಗಳನ್ನು ನಾಶ ಮಾಡೋದು. ಅದರಿಂದ ಏನಾಗ್ತಿದೆ? ಅನಂತ ಚತುಷ್ಟಯದೊಳಗೆ ವಿರಾಜಮಾನ ಆಗುವಂಥ ಮಂಗಲಮಯವಾದಂಥ ಅವಸರ. ಅದು ಒಂದೇ ಒಂದು ಧ್ಯೇಯ ಇಟ್ಕೊಂಡ ಜೀವ ಶುದ್ಧೋಪಯೋಗ ರೂಪದ ಮುನಿ ಧರ್ಮದ ಅಂಗೀಕಾರ ಮಾಡ್ತಾನೆ. ಹಾಗಾದ್ರೆ ಆಚಾರ್ಯ ಅಮೃತಚಂದ್ರ ದೇವ ಈ ಪಂಚಮ ಕಾಲದೊಳಗೆ ವರ್ತಿಸ್ತಾ ಇದ್ರನೂ ಕೂಡ ಅವರಿಗೆ ತಾವು ಸ್ವೀಕಾರ ಮಾಡಿರುವಂಥ ಪ್ರತಿಜ್ಞೆ, ಆ ಪ್ರತಿಜ್ಞೆಯ ಹಿಂದಿರುವಂಥ ಉದ್ದೇಶ, ಆ ಉದ್ದೇಶದ ಪೂರ್ತಿಗಾಗಿ ಇರುವಂಥ ಭಾವನೆ, ಸದ್ಭಾವನೆ, ಅವುಗಳಲ್ಲೇ ಅವರು ನಿರಂತರ ಉದ್ಯಮ ಮಾಡುವ ಸಲುವಾಗಿನ ಈ 4 ಪ್ರಾಣದಿಂದ ಜೀವಿಸ್ತಾ ಇರುವಂಥ ಜೀವನ ವಿನಾಶಕ್ಕೆ ಪ್ರಾಪ್ತ ಆಗ್ತಿದೆ ಅನ್ನುವುದರ ಪ್ರಜ್ಞೆಯನ್ನ ಸದೈವ ಇಟ್ಕೊಂಡಿದ್ದಾರೆ. ಶರೀರ ನಾಶ ಆಗ್ತೈತಿ ಮತ್ತು ನಿಶ್ಚಯದಿಂದ ಚೈತನ್ಯ ಇಷ್ಟ ಮುಂದೆ ಕಾರ್ಯ ಏನೈತಿ? ಬರೇ ಅಷ್ಟು ಇಂದ್ರಿಯ ಜ್ಞಾನದ ವಿಷಯ, ಬಹಿರ್ಜ್ಞಾನದ ವಿಷಯ, ಅದರ ಸಲುವಾಗಿ ಹೇಳಿದರು. ಈ ಶಾಸ್ತ್ರ ಶ್ರವಣ ಕೂಡ ಇಂದ್ರಿಯ ವಿಷಯವಾಗಿ ಎಲ್ಲಿ ತನಕ ಉಳಿತಿದೆಯೋ ಅಲ್ಲಿ ತನಕ ಅದರ ಸಂಸಾರದ ಪೋಷಕಿದೆ. ಹೇಳಿದರೆ ನಮಗ ಯಾವುದೋ ಒಂದು ಪ್ರಕಾರದಿಂದ ಕೆಡಕನ್ನಿಸ್ತಿದೆ. ನಮ್ಮನ್ನ ಇಷ್ಟೊಂದು ಹೀನವಾಗಿ ನಾವು ಹೇಗೆ ತಿಳ್ಕೊಳ್ಳೋದ ಅಂಥೇಳಿ ನಮ್ಮ ಮನಸ್ಸ ಆ ಹೀನ ಸ್ಥಿತಿಯ ಸ್ವೀಕೃತಿಗೆ ಸಿದ್ಧ ಆಗುವುದಿಲ್ಲ. ಆದ್ರೆ ದಶಪ್ರಾಣಗಳ ನಶ್ವರ ಇದ್ದಾವೆ. ಈ ಮನುಷ್ಯ ಆಯು, ಈ ಪಂಚೇಂದ್ರಿಯ ರೂಪದ 3 ಬಲಗಳ ಪ್ರಾಪ್ತ ಆಗಿರುವಂಥ ಅರೆ ಮನೋಬಲ, ಕಾಯಬಲ, ವಚನ ಬಲ, 5 ಇಂದ್ರಿಯಗಳ, ಅದಕ್ಕೆ ಹೇಳಿದರಲ್ಲ ಇಂದ್ರಿಯ ಶಿಥಿಲ, ಅದು ಶ್ವಾಸೋಚ್ಛ್ವಾಸ ಶುದ್ಧ ನಡೀತಾ ಇಲ್ಲ, ಆದರೂ ನಿನಗೆ ಸಂಸಾರದ ಸ್ವರೂಪ ತಿಳಿದು ಇಂದ್ರಿಯ ಶಿಥಿಲ, ಅದು ಅಲ್ಲೇನು ತಿಳ್ಕೊಳ್ಳೋದಿದ್ದೀರಿ? ಕಾಣಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ, ಅಲ್ಲೇನು ತಿಳ್ಕೊಳ್ಳೋದಿದೆ? ಅಲ್ಲಿ ತಿಳ್ಕೊಳ್ಳೋದಿದೆ ಈ ಜೀವನ ನಶ್ವರ ಇದೆ. ಆದರೆ ಈ ನಶ್ವರವಿರುವಂಥ ಜೀವನದೊಳಗ ಯಾವ ನನ್ನ ವಿಚಾರ ಶಕ್ತಿ ರೂಪದ ಚೈತನ್ಯದ ವಿಕಾಸ ಆಗಿದೆಯೋ ಅದರ ಮೂಲಕ ಒಂದು ಸೂಕ್ಷ್ಮ ಅಂಶ ಮಾತ್ರ ಕೂಡ ನಷ್ಟ ಆಗದೇ ಇರುವಂಥ ಚೈತನ್ಯ ಪ್ರಾಣದಿಂದ ಜೀವಿಸುವಂಥದ್ದ ನನ್ನ ಸ್ವರೂಪ ಇದೆ. ಇದನ್ನು ತಿಳ್ಕೊಳ್ಳೋದಿತ್ತು. ಕಣ್ಣು ಕಾಣಿಸ್ತದೆ ಯಾವಾಗ ಕಮ್ಮಿ ಆಗ್ತಿದೆ, ಉಸಿರಾಟದ್ದು ಯಾವಾಗ ತೊಂದರೆ ಆಗ್ತಿದೆ, ಆವಾಗ ಆ ಕಾರ್ಯ ಮಾಡೋದಿತ್ತು. ಆದರೆ ಆ ಕಾರ್ಯಕ್ಕೆ ಪ್ರತಿಯಾಗಿ ನಾವೇನು ಮಾಡಿದೆವು? ಆ ಕಣ್ಣು ಕಾಣಿಸ್ತಾ ಇಲ್ಲನ ಅದನ್ನು ಕಾಣಿಸೋ ಹಾಗೆ ಮಾಡುವ ಪ್ರಯತ್ನ ಮಾಡ್ತೇವೆ. ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆಯಲ್ಲ, ಯಾಕಾಗ್ತಾ ಇದೆ ಅಂಥೇಳಿ ಗಾಬರಿ, ಅದರದ್ದೆಲ್ಲ ಟೆಸ್ಟ್ ಮಾಡೋದು. ಅರೆ ಅದರದೇನು ಟೆಸ್ಟ್ ಮಾಡೋದಿದೆ? ಅದು ನಶ್ವರ ಇದೆ. ಅದು ತನ್ನ ನಾಶಶೀಲತೆಯನ್ನು ನಮಗ ತೋರಿಸಿಕೊಡ್ತಾ ಇದೆ. ಮೋಹ ನಿದ್ರೆಯಿಂದ ಎಚ್ಚರಿಸುವ ಸಲುವಾಗಿ ಪ್ರೇರಣೆ ಕೊಡ್ತಾ ಇದೆ. ಶ್ವಾಸ ಶುದ್ಧನಹಿ ಹೋ. ಅಲ್ಲಿ ಶ್ವಾಸದೊಳಗೆ ತೊಂದರೆ
ನಂತರ ಕೂಡ ಈ ಜೀವಕ್ಕ ಚೈತನ್ಯ ಪ್ರಾಣದಿಂದ ಜೀವಿಸುವಂಥದ್ದು ನನ್ನ ಸ್ವರೂಪಿದೆ ಅನ್ನೋದ ಚಿತ್ತದೊಳಗೆ ಸ್ವೀಕಾರ ಆಗ್ತಾ ಇಲ್ಲ. ಅರೆ ಪೀಯೂಷದೊಳಗೆ ಹೇಳ್ತಾರೆ, ಅನಾದಿ ಕಾಲದಿಂದ ಇಂಥ ಸತ್ಯ ಸ್ವರೂಪವನ್ನು ತಿಳಿಯದೆ ಅನಂತ ಬಾರಿ ಸತ್ತು ಹೋಗಿದೆಯಪ್ಪ. ಸತ್ಯ ಸ್ವರೂಪವನ್ನು ತಿಳಿಯದೆ ಅನಂತ ಬಾರಿ ಸತ್ತು ಹೋಗಿದೆ. ಈಗ ಕೂಡ ತಿಳಿತಾ ಇಲ್ಲ, ಅಲ್ಲ ತಿಳಿಯುವ ವಿಚಾರ ನಿನ್ನಲ್ಲೇ ಬರ್ತಾ ಇಲ್ಲ. ಒಳಗಡೆ ಅತ್ಯಂತ ಪ್ರಾಮಾಣಿಕ ರೂಪದಿಂದ ಅವಲೋಕನೆ ಮಾಡಿದ ನಂತರ ನಮಗ ಬಸ್ ಇದು ಸ್ವಾಧ್ಯಾಯ ಮಾಡೋದಿದೆ, ಇಲ್ಲಿಯ ಶಬ್ದಗಳನ್ನು ತಿಳ್ಕೊಳ್ಳೋದಿದೆ. ಇಲ್ಲಿಯ ಶಬ್ದಗಳನ್ನು ಕೂಡ ಮೂಲ ಅರ್ಥದವರೆಗೆ ತಲುಪುವ ಹಾಗೆ ತಿಳ್ಕೊಳ್ಳುವ ಉದ್ದೇಶ ಎಷ್ಟಿದೆ ಅದು ಅವರವರ ಅಂತರಂಗದೊಳಗನ ಇಣಿಕೆ ನೋಡಿದ್ರೆ ತಿಳಿದು ಬರೋ ಸಾಧ್ಯ ಇದೆ. ಇನ್ನು ಅಷ್ಟರಿಂದಂತೂ ಕಾರ್ಯ ಆಗೋದನ ಇಲ್ಲ. ಇಲ್ಲಿ ಶಬ್ದದೊಳಗೆ ಯಾವ ಅರ್ಥ ಇದೆ ಅದನ್ನು ತಿಳಿಯುವುದರಿಂದಂತೂ ಕಾರ್ಯ ಆಗೋದಿಲ್ಲ. ನೋಡ್ರಿ, ಈ ಮನುಷ್ಯ ಭವ ಇಂಥ ಒಂದು ಸುಂದರವಾದಂಥ ಅವಸರ. ನಿಶ್ಚಿಂತ 1 ಗಂಟೆ ರೀ, 1 ಗಂಟೆ ಮಾತ್ರ. 1 ಗಂಟೆ ಅಂತಂದ್ರೆ 1 ಗಂಟೆಯೊಳಗೆ ಸೆಕೆಂಡ ಸಮಯ ಎಷ್ಟದ? ಸಮಯ ಒಂದು ಸಮಯದೊಳಗೆ ಕಾರ್ಯ ಆಗೋದಿದೆ. 1 ಗಂಟೆ ಅಂತಂದ್ರೆ ಬಹಳ ವಿಶಾಲ ಸಮಯ ತೆಗೆದುಕೋತಿದ್ದೇವ್ರಿ ನಾವು. ಅದು ನಮಗೆ ಭಾಗ್ಯ ಇದೆ ರೀ. ಜೀವನದೊಳಗ ಸಮಯ ಸಿಕ್ಕೋದಿಲ್ಲ ಅನ್ನೋ ಮಾತಿಲ್ಲ. ಆದ್ರೆ ಆ ಸಮಯದೊಳಗೆ ಈ ರುಚಿಯ ಅನುಸಾರ ಜ್ಞಾನದ ಉದ್ಯಮ ಆಗೋದ ಕಠಿಣ ಇದೆ. ಜೀವದ ರುಚಿ ಯಾವ ಅಸ್ಥಾನದೊಳಗೆ ಇದೆಯೋ ಅದರಿಂದ ಜೀವನಿಗೆ ತನ್ನ ಕಳೆದು ಹೋಗ್ತಾ ಇರುವಂಥ ಅಮೂಲ್ಯ ಜೀವನದ ಜೀವನ ಅಮೂಲ್ಯನೂ ಇದೆ, ನಶ್ವರನೂ ಇದೆ. ಅಮೂಲ್ಯನೂ ಇದೆ, ನಶ್ವರ ಹೋದದ್ದು ಹೋಯ್ತಾನರೇ. ಆದ್ರೆ ಇದೆಯಲ್ಲ ಅದು ಬಹಳ ಬೆಲೆ ಬಾಳುವುದಿದೆ. ಮುಂದಿರೋದಲ್ಲ, ಕೈಯಲ್ಲಿದೆ ಅಲ್ಲ, ಅದರ ಬೆಲೆ ಮಾಡೋ ಸಾಧ್ಯ ಇಲ್ಲ. ಬೆಲೆ ಏನು ಮಾಡೋದಿದೆ? ಬೆಲೆ ಮಾಡೋದು ಅರ್ಥಾತ್ ಇದು ನಶ್ವರ ಇದೆ. ಬೆಲೆ ಮಾಡೋದು ಅರ್ಥಾತ್ ನನ್ನ ಚೈತನ್ಯ ಪ್ರಾಣಾಧಾರಿತ ಯಾವ ನನ್ನ ಜೀವನ ಇದೆಯೋ, ಜೀವನ ಜೀವಿಸುವಂಥದ್ದು ನನಗಿಂದ ಅವಕಾಶ ಪ್ರಾಪ್ತ ಆಗಿದೆ. ಪ್ರಾರಂಭ ಆಗಬೇಕಲ್ಲ, ಅದಕ್ಕೆ ಆ ಜೀವನಕ್ಕೆ ಪ್ರಾರಂಭ ಆಗಬೇಕಲ್ಲ. ಯಾವ ಜೀವನಕ್ಕೆ? ಚೈತನ್ಯ ಪ್ರಾಣವನ್ನು ಆಧರಿಸಿ ಜೀವಿಸುವಂಥ ಮಂಗಲ ಸುಂದರವಾದಂಥ ಜೀವನ ಪ್ರಾರಂಭ ಆಗಬೇಕು. ಅದು ಪ್ರಾರಂಭ ಆಗೋದು ಮಾತ್ರ, ಪ್ರಾರಂಭ ಮಾಡಿಕೊಳ್ಳೋದು ಮಾತ್ರ ನಮ್ಮ ಈ ನಶ್ವರ ಜೀವನದೊಳಗ ಬೆಲೆ ಬಾಳುವಂಥ ಒಂದು ಕಾರ್ಯ ಇದೆ, ಅಥವಾ ಆ ನಶ್ವರ ಜೀವನದೊಳಗ ಅಮೂಲ್ಯವಾದಂಥ ಅಪೂರ್ವವಾದಂಥ ಕಾರ್ಯ ಇದೆ. ಉಳಿದ ನಾವು ಈ ಜೀವನದೊಳಗೆ ಈ ಸಮಯದವರೆಗೆ ಯಾವ ಕಾರ್ಯ ಮಾಡ್ತಾ ಇದ್ದೇವೆ ಆ ಕಾರ್ಯವನ್ನು, ಅರ್ಥಾತ್ ಅಂಥ ಕಾರ್ಯಗಳನ್ನು
ನಾವೇ ಅನಂತ ಬಾರಿ ಮಾಡಿದ್ದೀವಿ. ಮತ್ತು ಲೋಕದೊಳಗೆ ಸಮಸ್ತ ಜೀವರುಗಳು ಮಾಡ್ತಾ ಇದ್ದಾರೆ. ಆದ್ರೆ ಒಂದೇ ಒಂದು ಕಾರ್ಯ ಇದೆ, ಅದನ್ನು ಅನಂತ ಜೀವರುಗಳು ಮಾಡಿ ಹೋದರೂ ನಾನು ಮಾಡೋ ಸಾಧ್ಯ ಇದೆ. ಏನ? ಚೈತನ್ಯ ಪ್ರಾಣ. ಅರೆ ಸೂಕ್ಷ್ಮ ಅಂಶ ಮಾತ್ರ ಕೂಡ ಅದಕ್ಕೆ ಬಾಧೆ ತಗಲದೇ ಇರುವಂಥ ಆ ಚೈತನ್ಯ ಪ್ರಾಣದ ಆಧಾರದಿಂದ ಜೀವಿಸುವ ಅಪೂರ್ವ ಕಲೆಯನ್ನ ಆರಂಭಿಸೋದಿದೆ ಈ ಜೀವನ. ಯಾರ ಆರಂಭ ಮಾಡಿದಾರೋ ರಾಜಮಲ್ ಪಾಂಡೆ ಅಂಥವ್ರ, ಅವರು ಕಾರ್ಯದ ಪೂರ್ಣತೆಯ ಸಲುವಾಗಿ ಸತತ ಉದ್ಯಮ ಮಾಡೋದಿದೆ. ಯಾರ ಪ್ರತ್ಯಕ್ಷ ಜೈನೇಶ್ವರಿ ದೀಕ್ಷಾ ತಗೊಂಡಿದ್ದಾರೋ ಮೂರ್ಖಶಾಹಿ ಚೌಕಡಿ ಹೊರಟು ಹೋಗಿದ್ದಾವೆ. ಅಮೃತ ಚಂದ್ರಾಚಾರ್ಯರಂಥವ್ರ, ಅವರು ಸತತ ಪ್ರತಿ ಸಮಯದ 10 ಪ್ರಾಣಾಧಾರಿತ ಜೀವನವನ್ನ ಚೈತನ್ಯ ಪ್ರಾಣದ ಜೀವನದೊಳಗ, ಚೈತನ್ಯ ಪ್ರಾಣಾಧಾರಿತ ಜೀವನದ ಸಲುವಾಗಿ ಅಥವಾ ಶಾಶ್ವತವಾಗಿ ಅಂಥ ಜೀವನ ತನ್ನದಾಗುವ ಸಲುವಾಗಿ ಸತತ ಉದ್ಯಮಶೀಲ. ಹಾಗೆ ನೋಡಿದರೆ ಯಾರಿಗೆ ಸ್ವತತ್ವ, ಪರತತ್ವ, ಜೀವ, ದೇಹ, ಜ್ಞಾನ, ರಾಗಗಳ ಭಿನ್ನತೆಯ ಶಬ್ದ ಶ್ರವಣದ ಯೋಗವೇ ದೊರಕಲಿಲ್ಲವೋ ಅವರ ಜೀವನ ಸರ್ವಥಾ ನಿರುದ್ಯೋಗಮಯ ಇದೆ. ನಿರುದ್ಯೋಗಮಯ. ನಾವೇನು ಮಾಡ್ತಾ ಇದ್ದೇವೆ? ನಿರುದ್ಯೋಗ. ಯಾವ ಉದ್ಯಮ ಮಾಡ್ತಾ ಇಲ್ಲ. ಇದು ಕೇಳಲಿಕ್ಕೆ ಸಿಕ್ಕ ನಂತರ ಕೂಡ ನಾವು ಉದ್ಯಮ ಎಲ್ಲಿಯವರೆಗೆ ಮಾಡುವುದಿಲ್ಲ ಅಲ್ಲಿಯವರೆಗೆ ನಮ್ಮ ಸುಖದ ಸಲುವಾಗಿ ನಿರುದ್ಯಮಿ ಇದ್ದೇವೆ, ಅನಂತ ದುಃಖದ ಸಲುವಾಗಿ ಧೈರ್ಯಶಾಲಿ ಇದ್ದೇವೆ. ಯಾವಾಗ ಈ ಮಾತನ್ನು ಕೇಳಿದ ನಂತರ, ಯಾವ ಮಾತ? ಅರೆ 4 ಪ್ರಾಣಗಳನ್ನು ಆಧರಿಸಿದ ಯಾವ ಜೀವನ ಇದೆಯೋ ಅದು ಒಂದು ದಿವಸ ಮರಣ ರೂಪದಿಂದ ಪರಿವರ್ತಿತ ಆಗ್ತದೆ. ಯಾಕೆ? ಆ 4 ಪ್ರಾಣಗಳ ವಿನಶ್ವರ ಇಲ್ಲವೇ? 100 ಬಾರಿ ಹೇಳಿದ್ರೂ ಕೂಡ ನಮಗೆ ಇವುಗಳ ವಿನಶ್ವರತೆಯಿಂದ ವಿಶ್ವಾಸನ ಆಗ್ತಾ ಇಲ್ಲ. ವಿಶ್ವಾಸ ಆಗುವ ರೂಪದಿಂದ ವಿಚಾರದೊಳಗೆ ಅದು ಬರ್ತಾನೇ ಇಲ್ಲ. ಮನುಷ್ಯ ಆಯು ಪ್ರತಿ ಸಮಯಕ್ಕೆ ಕಡಿಮೆ ಕಡಿಮೆ ಕಡಿಮೆ, ಅರ್ಥಾತ್ ನಾಶ 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 ಆಗಿ ಒಂದು ದಿವಸ ವಿನಾಶ ಆಗ್ತದೆ, ಅರ್ಥಾತ್ ಪೂರ್ಣ ಆಗ್ತಿದೆ. ಇದ್ರದ್ದು ವಿಶ್ವಾಸ ನಮಗೆ ಬಂದಿದೆಯಲ್ಲ? ಬಂದಿದ್ದೇ ಆದ್ರೆ ಇದು ನಷ್ಟ ಆಗುವ ಮುನ್ನ ನಮಗೆ ಅವಿನಾಶಿ ಸ್ವರೂಪೇನ ಅರ್ಹಂತ ಭಗವಂತರ ಹೇಳಿದರು. ನಿಶ್ಚಯದಿಂದ ಕಿಲ ನಿಶ್ಚಯದಿಂದ ಏನ ಚೈತನ್ಯ ಪ್ರಾಣ ಏನು ಹೇಳ್ತಾರಲ್ಲಿ ಶಬ್ದ ನೋಡಿ. ನಿಶ್ಚಯದಿಂದ ಶುದ್ಧ ಚೈತನ್ಯ ಮಾತ್ರವು ಜೀವದ್ರವ್ಯದ ಪ್ರಾಣವಿದೆ. ಯಾರ್ದ? ಜೀವದ್ರವ್ಯದ ಪ್ರಾಣ ಯಾವುದ? ಒಂದು ಶುದ್ಧ ಚೈತನ್ಯ ಮಾತ್ರ. ಚೈತನ್ಯ ಮಾತ್ರ ಅಂತ ಹೇಳಿದ್ದಾರೆ. ಇದು ನಮ್ಮ ಜ್ಞಾನದೊಳಗೆ, ನಮ್ಮ ಜ್ಞಾನದ ಪರಿಣಮನದೊಳಗೆ, ನಮ್ಮ ವಿಚಾರ ಶಕ್ತಿಯೊಳಗೆ ಈ ವಿಷಯ ಬರೋದ, ಇದುವೇ ನಮಗ
ಈ ನಶ್ವರ ಜೀವನದ ಸದುಪಯೋಗ ಇದೆ. ನಮ್ಮ ಚಿತ್ತದೊಳಗ, ಮನಸ್ಸಿನೊಳಗ, ನಮ್ಮ ವಿಚಾರದೊಳಗ ಇದು ಬರೋದು ಏನ? ನಿಶ್ಚಯದಿಂದ ಶುದ್ಧ ಚೈತನ್ಯ ಮಾತ್ರ ಏನಿದೆ ಅದ ಜೀವ ದ್ರವ್ಯದ ಪ್ರಾಣ ಇದೆ. ಮಾತ್ರ ಅನ್ನೋದು ಒಂದು ವಿಶೇಷ ಗಮನ ಹರಿಸುವಂಥದ್ದು. ಮತ್ತು ಜೀವ ದ್ರವ್ಯದ ಶುದ್ಧ ಚೈತನ್ಯ ಮಾತ್ರವು ಜೀವ ದ್ರವ್ಯದ ಪ್ರಾಣವಿದೆ. ವಿಶ್ವದೊಳಗೆ ದ್ರವ್ಯ 6 ಜಾತಿ ಅದಾವ್ರಲ್ಲ, ಅದರೊಳಗೆ ಜೀವ ದ್ರವ್ಯ ಯಾವುದು ಮೊದಲನೇದ್ದ ಇದೆಯೋ, 6 ದ್ರವ್ಯದೊಳಗೆ ಮೊದಲನೇ ದ್ರವ್ಯ ಜೀವ ದ್ರವ್ಯ. ಮತ್ತು ನಾನು ಸ್ವಯಂ ಜೀವದ್ರವ್ಯ ಇದ್ದೇನೆ. 2 ಮಾತ್ರ. 6 ದ್ರವ್ಯಗಳಲ್ಲಿ ಮೊದಲನೇ ದ್ರವ್ಯ ಯಾವುದ? ಜೀವದ್ರವ್ಯ. ಮತ್ತು ನಾನು ಯಾರ? ನಾನು ಸ್ವಯಂ ಜೀವದ್ರವ್ಯ. ಹಾಗಾದ್ರೆ ಜೀವದ್ರವ್ಯದ ಒಂದು ಶುದ್ಧ ಚೈತನ್ಯವೇ ಏನಿದೆ? ಪ್ರಾಣ ಇದೆ. ಅದರದ ನಾಶ ಸೂಕ್ಷ್ಮ ಅಂಶ ಕೂಡ ಯಾವಾಗೂ ಆಗುವುದಿಲ್ಲ ಅಂಥೇಳಿ ವಿಶ್ವದೊಳಗೆ 6 ದ್ರವ್ಯ ಇದ್ದಾವೆ. ಅದರೊಳಗೆ ಜೀವನಾಮದ ಪ್ರಥಮ ದ್ರವ್ಯ ಇದೆ. ಆ ಜೀವದ್ರವ್ಯ ಸ್ವಯಂ. ಯಾವ ಜೀವದ್ರವ್ಯ? ಯಾವ ಜೀವದ್ರವ್ಯ? ಶುದ್ಧ ಚೈತನ್ಯ ಮಾತ್ರ ಪ್ರಾಣ ಇರುವಂಥ ಜೀವ ದ್ರವ್ಯ ಅಂತ ಹೇಳಿದ್ರು. ದ್ರವ್ಯದ ನಾಶ ಎಂದೂ ಆಗುವುದಿಲ್ಲ. 6 ದ್ರವ್ಯಗಳ ವಿಶ್ವದೊಳಗ ಏನೇ ಮಾಡಿದ್ರನು, ಏನೇ ಆದ್ರನು, ಕಾಲ ಪರಿವರ್ತನೆ ಆದ್ರನು, ಪ್ರಳಯ ಆದ್ರನು, ಏನೇ ಆದ್ರನು 6 ದ್ರವ್ಯ ವಿಶ್ವದೊಳಗೆ ಇರೋ. ಹಾಗಾದ್ರೆ ಆ 6 ದ್ರವ್ಯದೊಳಗೆ ಮೊದಲನೇ ದ್ರವ್ಯ ಜೀವದ್ರವ್ಯ. ನಾನು ಸ್ವಯಂ ಜೀವದ್ರವ್ಯ. ಹಾಗಾದ್ರೆ ನಾನು ನಿಶ್ಚಯದಿಂದ ಒಂದು ಶುದ್ಧ ಚೈತನ್ಯ ಮಾತ್ರ ಪ್ರಾಣದಿಂದ ಜೀವಿಸುವ ಕಾರಣದಿಂದನ ನಾನು 3 ಕಾಲದಲ್ಲೂ ಉಳಿತೇನೆ, ಅವಿನಾಶಿ ಇದ್ದೇನೆ, ಶಾಶ್ವತ ಇದ್ದೇನೆ. ಅನಂತ ತೀರ್ಥಂಕರರ ದಿವ್ಯ ಜ್ಞಾನದೊಳಗ, ಕೇವಲ ಜ್ಞಾನದೊಳಗ ಪ್ರಥಮ ದ್ರವ್ಯ ಸ್ವರೂಪವಾಗಿ ನಾನು ವಿದ್ಯಮಾನ ಇದ್ದೇನೆ. ಪ್ರಥಮ ದ್ರವ್ಯ ಸ್ವರೂಪವಾಗಿ ನಾನು ವಿದ್ಯಮಾನ. ಅರೆ ಇಲ್ಲಿ ವಿಚಾರ, ಅವೇನು ವಿಚಾರ ಮಾಡ್ತಾನೆ, ಇದು ಅವನ ವಿಚಾರ ಇದೆ. ಆದ್ರೆ ಈ ವಿಚಾರವನ್ನ ನಾನು ಯಾವಾಗ ಮಾಡಲಿಕ್ಕೆ ಶುರು ಮಾಡ್ತೇನೋ ಆಗ ನನ್ನ ಮಿಥ್ಯಾತ್ವ ಕೂಡ ಕಂಪಾಯಮಾನ ಆಗ್ತಿದೆ. ಅದ ಭಯ ಪಟ್ಟುಕೊಂಡ ಜಾಗ ಖಾಲಿ ಮಾಡುವ ಸಲುವಾಗಿ ಉದ್ಯಮಶೀಲ ಆಗ್ತಿದೆ ಮಿಥ್ಯಾತ್ವ. ನಾನು ಕೂಡ ಈ ವಿಚಾರ, ಅರೆ ಮಿಥ್ಯಾತ್ವ ಜೀವದೊಳಗ ಭದ್ರವಾಗಿ ನೆಲೆಯೂರಿದ್ದು ಇದೆ. ಎಲ್ಲಿಯವರೆಗೆ? ಅಸಂಜ್ಞಿ ಪಂಚೇಂದ್ರಿಯ ದಶೆಯವರೆಗೆ. ಅದಕ್ಕೆ ಯಾವ ಭೀತಿನೂ ಇಲ್ಲ. ಮತ್ತು ಸಂಜ್ಞಿ ಪಂಚೇಂದ್ರಿಯ ಆದ್ರೂ ಕೂಡ ಜೀವದಲ್ಲೇ ಆ ಸಂಜ್ಞಿತನದ ಮುಖ್ಯತೆಯಿಂದ ಕಾರ್ಯ ಎಲ್ಲಿ ಆರಂಭ ಆಗುವುದಿಲ್ಲವೋ ಅಲ್ಲಿಯವರೆಗೆ ಆ ಮಿಥ್ಯಾತ್ವಕ್ಕೆ ಯಾವ ಭಯನೂ ಇಲ್ಲ. ಯಾವಾಗ ಆ ಮನಸ್ಸು ಸಂಜ್ಞಿ ರೂಪದ ವಿಕಾಸ ಏನಿದೆ ಜ್ಞಾನದ, ಆ ಜ್ಞಾನದೊಳಗ ನಾನು ಜೀವದ್ರವ್ಯ ಇದ್ದೇನೆ, ಚೈತನ್ಯ ಪ್ರಾಣದಿಂದ ಜೀವಿಸುವಂಥ ಜೀವದ್ರವ್ಯ ಇದ್ದೇನೆ,
ಒಂದು ಶುದ್ಧ ಚೈತನ್ಯ ಪ್ರಾಣ ಮಾತ್ರವೇ ನನ್ನ ಜೀವನದ ಆಧಾರ ಇದೆ. ಸಿದ್ಧ ಆಗುವುದರ ಆಧಾರ ಅಲ್ಲ, ಸುಖಿಯಾಗುವುದರ ಆಧಾರ ಅಲ್ಲ. ನಾನು ಹೇಳ್ತಾ ಇರುವಂಥ, ಇಲ್ಲಿ ಹೇಳಿರುವಂಥ ವಿಷಯದ ಜ್ಞಾನದೊಳಗ ಗ್ರಹಣ ಮಾಡುವಂಥ ಪ್ರಯತ್ನ ಮಾಡೋದು. ಏನ? ನಾನು ಜೀವದ್ರವ್ಯ ಇದ್ದೇನೆ. ಸಾಕ್ಷಾತ್ ಅರ್ಹಂತ ಪ್ರಭು 100 ಜನ ಇಂದ್ರರ ಉಪಸ್ಥಿತಿಯೊಳಗ ಈ ಮಾತನ್ನ ಹೇಳಿದ್ದಾರೆ. ಏನ? ವಿಶ್ವದೊಳಗ 6 ದ್ರವ್ಯ ಯಾವಾಗಲೂ ಇರ್ತವೆ. 6 ಜಾತಿ ಅಂದರೆ 6 ಜಾತಿಯ ದ್ರವ್ಯಗಳ ವಿಶ್ವದೊಳಗೆ ಯಾವಾಗಲೂ ಇರ್ತವೆ. ಅದರೊಳಗೆ ಮೊದಲನೇದ್ದು ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಅವರು ಸ್ವಯಂ ಜೀವದ್ರವ್ಯ ಇದ್ದಾರೆ. ಜೀವದ್ರವ್ಯ ಮೊದಲು ಹೇಳಿದ್ದಾರೆ, ಪುದ್ಗಲ ದ್ರವ್ಯ ಹೇಳಲಿಲ್ಲ. ಅಥವಾ 3 ಕಾಲದಲ್ಲಿ ಶುದ್ಧವಿರುವಂಥ 4 ದ್ರವ್ಯಗಳನ್ನು ಮೊದಲು ಹೇಳಲಿಲ್ಲ. ಎಲ್ಲ ವಿಷಯ ವಿಚಾರ ಮಾಡುವಂಥವದವರೇ. ಸಿದ್ಧರ ಮಾತು ಹೇಳಲಿಲ್ಲ, ಸಾಧುವಿನ ಮಾತು ಹೇಳಲಿಲ್ಲ, ಸುಖ ದುಃಖಗಳ ಮಾತು ಹೇಳಲಿಲ್ಲ. ಮೊದಲ ಅರ್ಹಂತ ಪ್ರಭು ಹೇಳಿರೋದೇನ? ವಿಶ್ವದೊಳಗ 3 ಕಾಲದಲ್ಲೂ 6 ದ್ರವ್ಯಗಳಿದ್ದಾರೆ. 6 ದ್ರವ್ಯದಲ್ಲಿ ಮೊದಲನೇ ದ್ರವ್ಯ ಯಾವುದ? ಜೀವದ್ರವ್ಯ. ನಾನು ಸ್ವಯಂ ಜೀವದ್ರವ್ಯ ಇದ್ದೇನೆ ಎಂದು ಸ್ವೀಕಾರ ಮಾಡೋದ್ರೆ ನಾನು ಪುದ್ಗಲಿದ್ದೇನೆ ಅಂತ ಹೇಳಿ ಮಾಡಬಹುದೇನ? ಮಾಡೋ ಧೈರ್ಯ ಇದೆಯೇನ? ಅರೇ, ಅನುಭವದೊಳಗ ಪುದ್ಗಲ ರೂಪದ ಅನುಭವ ಬರ್ತಾ ಇದೆ. ಆದ್ರೆ ಪುದ್ಗಲ ಆಗೋದು ಅಥವಾ ನಾನು ಪುದ್ಗಲ ಇದ್ದೇನೆ ಅಂಥೇಳಿ ಸ್ವೀಕಾರ ಮಾಡೋದು ನಮ್ಮ ಮನಸ್ಸಿಗೆ ಮಾನ್ಯ ಇದೆಯೇನ? ಇಷ್ಟೊಂದು ಅಭ್ಯಾಸ ಮಾಡಿರುವಂಥ ನಮಗ ಮಾನ್ಯ ಇಲ್ಲ. ಹಾಗಾದ್ರೆ ನಾನು ಅಭಿಮಾನದಿಂದ ಹೇಳೋದಿದೆ. ಏನ? ಅರ್ಹಂತ ಪ್ರಭು ವಿಶ್ವದೊಳಗ 6 ದ್ರವ್ಯ ಇದಾವೆ ಅಂಥೇಳಿ ಹೇಳಿದ್ದಾರೆ. ಮಹಾವೀರ ತೀರ್ಥಂಕರ ಹೇಳಿದಾರೆ ಅಂದಿಲ್ಲ. ಇದು ಮತ್ತು ವಿಚಾರ ಮಾಡುವಂಥದ್ದು. ಆದಿದೇವ ಮೊದಲಾಗಿ 24 ತೀರ್ಥಂಕರ ಹೇಳಿದ್ದಾರೆ ಅನ್ಲಿಲ್ಲ. ತೀರ್ಥಂಕರರ 24 ಇರ್ತಾರ್ರಿ. ಅರ್ಹಂತರು ಎಷ್ಟು ಇರ್ತಾರ್ರಿ? 24 ತೀರ್ಥಂಕರ ಕಾಲಖಂಡದೊಳಗ ಅರ್ಹಂತರ ಎಷ್ಟಾಗ್ತಾರ್ರಿ? ಅಸಂಖ್ಯ. ಅದ್ಭುತ ಮಾತಿದೆ. ಆ ಪೀಯೂಷದೊಳಗ ನಮ್ಮ ಚಿತ್ತೆಲ್ಲ ಏನು ಬೇಕಾದ ತಿರುವು ಆಗುವಂಥ ವಿಷಯ ಅದಾವ್ರಿ. ಗೌರಣ್ಣವ್ರು ಇಷ್ಟೇ ಹೇಳ್ರವಿ, ತಾಯಿ ಓದಿರ್ಲಿ ಅಂತ ಹೇಳಿ ನೀವು ಬರ್ತಾನೆ ಇಲ್ಲ. ಬರೀ ಅಕ್ಷರ ಓದರೆ ನಾ ಬರೀ ಅಕ್ಷರ ಕೇಳ್ತೇನೆ ಅಂಥೇಳಿ ನೀವು ಬರ್ತಾನೆ. ನೀವು ಬಂದ್ರಿ ಅಂತಂದ್ರೆ ಎಲ್ಲ ಬಿಟ್ಟು ಹೋಗ್ತೇನೆ. ನೀವು ಕೇಳಬೇಕು, ನಿಮಗೆ ಮಹಿಮಾ ಬರಬೇಕು ಅಂಥೇಳಿ ಅದರ ಮಹಿಮಾ ಹೇಳ್ತಾ ಇಲ್ಲ. ಆದರೆ ಇಷ್ಟು ಮಹಿಮಾನ್ವಿತ ಇದೆ ಅಲ್ಲ. ಅರೆ, ಆ ಪ್ರಶ್ನೆನೇ ಇದೆ. ಅದು ಅಷ್ಟಾನ್ನಿಕದೊಳಗಾಗೋದ್ರಿ. ಅದರದ್ದು ವಿವೇಚನೆ ಯಾವುದರದ ಯಾವ ಪ್ರಶ್ನೆ? ಕೆಳಗೂ ಕೇಳಿರಿ ನೀವು. ಯಾವ ಪ್ರಶ್ನೆ? ಪ್ರತ್ಯೇಕವಾಗಿ ಸಮುದಾಯ ರೂಪದಿಂದ ಏನು ವಿವೇಚನೆ ಇದೆ. ಸ್ವಪ್ನದೊಳಗೂ ಕೂಡ ಎಂಥ ದಿಟ್ಟ ಪುರುಷ ಕೂಡ ಸಂಶಯ ಪಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ವಿವೇಚನೆ. ನಾವು ದಿಟ್ಟರಿಗಿಂತ ದಿಟ್ಟದೇವೆ. ನಿವೃತ್ತಿ ಜೀವನ ಬೇಕು. ನಾನು ಅಷ್ಟಾನಿಕಕ್ಕೆ ಹೇಳೋದು ಯಾವುದರ ಸಲುವಾಗಿ ಅಂತಂದ್ರೆ ನನ್ನ ಜೀವನದೊಳಗೆ ನಿವೃತ್ತಿ ಸಿಗ್ತದೆ. ನಿವೃತ್ತಿ ಯಾವುದ ಅನ್ನೋದ ತಾವು ವಿಚಾರ ಮಾಡಬಹುದು. ಆದರೆ ನನ್ನ ಜೀವನದೊಳಗ ಆ ಸಮಯ ಏನಿದೆ, ಆ ಏನು ಕಾಲಾವಧಿ ಇದೆ, ಅದು ನಿವೃತ್ತಿ. ಮನೆ ಬಿಟ್ಟ ನಂತರ ಮನೆ ಬಿಡ್ಕೋಬೇಕು ಅಂಥೇಳಿ ಹೇಳ್ತಿರಲ್ಲ,
ಅದು ಯಾವುದೋ ಒಂದು ಅಪೇಕ್ಷಾದಿಂದ, ಯಾವುದೋ ಒಂದು ಅಪೇಕ್ಷಾದಿಂದ. ಯಾವ ಅಪೇಕ್ಷಾದಿಂದ? ಕಾರ್ಯ ಮಾಡುವ ಅಪೇಕ್ಷೆ, ಕಾರ್ಯ ಮಾಡುವ ಅಪೇಕ್ಷಾದಿಂದ ಸತ್ಯ ಇದೆ. ಕಾರ್ಯ ಮಾಡುವ ಸಲುವಾಗಿ ಮನೆ ಬಿಡೋದು ಅವಶ್ಯಕ ಇದೆಯೇನ? ಇಲ್ಲ. ಮನೆ ಬಿಟ್ಟ ನಂತರ ಕಾರ್ಯ ಮಾಡೋದು ಅನಿವಾರ್ಯ ಇದೆ. ಅದೇ ಉದಾಹರಣೆಯ ಮೂಲಕ ಇಲ್ಲಿ ಹೇಳೋದ, ಅರೆ ನಶ್ವರ ಜೀವನದೊಳಗ ಈ ಕಾರ್ಯ ಮಾಡೋದು ಅನಿವಾರ್ಯ ಇದೆ. ನಶ್ವರ ಇದೆ ಇದು ಜೀವನ. ಯಾಕೆ? ಆ ಪ್ರಾಣಗಳು ವಿನಾಶಶೀಲಿದ್ದಾವೆ. ಅದರ ಆಧಾರದಿಂದ ನೀನಿದ್ದೀಯಪ್ಪ, ನಿನ್ನ ಜೀವನ ನಡೀತಾ ಇದೆ. ಆ ಯಾವ 4 ಪ್ರಾಣ ಇದ್ದಾವೆ ಅವ ನಾಶ. ಯಾವಾಗ ನಾಶ ಆಗ್ತಾವೆ? ಒಮ್ಮೆಲೇನ? ಇಲ್ಲ, ಪ್ರತಿ ಸಮಯಕ್ಕೆ ನಾಶ 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 ಆಗ್ತಾ ಇದ್ದಾವೆ. ಇಂದ್ರಿಯಗಳ ಸಾಮರ್ಥ್ಯ, 3 ಬಲಗಳದ್ದ ಸಾಮರ್ಥ್ಯ. ಅರೆ ಶ್ವಾಸೋಚ್ಛ್ವಾಸದ ಒಂದು ಯಾವುದ ನಿರ್ದಿಷ್ಟ ದೃಢತೆ ಇದೆ, ಅದರ ಸಾಮರ್ಥ್ಯ ಕಡಿಮೆ ಕಡಿಮೆ. ಆಯುವಂತೂ ಕ್ಷೀಣಿಸ್ತಾನೆ ಇದೆ. ಏನು ಹೇಳಿದರು ಪಂಡಿತ್ ಸದಾ ಸುಖದಾಸ್? ಏನು ಹೇಳಿದರು? ಒಂದೊಂದು ದಿವಸ ರೂಪದ ಆಯುವಿನ ದೊಡ್ಡ ದೊಡ್ಡ ತುಂಡುಗಳು ಕತ್ತರಿಸಿ ಬೀಳುತ್ತಿರುವುದನ್ನು ನೀನು ನೋಡುತ್ತಿಲ್ಲವೇ? ದೊಡ್ಡ ದೊಡ್ಡ ತುಂಡು ಒಂದೊಂದು ದಿವಸ ರೂಪದ್ದು. ನಮ್ಮ ಜೀವನಗಳೊಳಗಿಂದು ವರ್ಷಗಳು ಹೋಗುವುದರ ಕಡೆಗೆ ಕೂಡ ನಮಗೆ ಪ್ರಜ್ಞೆ ಇಲ್ಲ. ವರ್ಷಗಳ 25 ಪ್ರವೇಶ ಮಾಡಿದೆ, ಅದು ಅರ್ಥ ಆಯ್ತು. 75 ನೋಡಿದೆವು, 65 ನೋಡಿದೆವು. ನನ್ನ ಜೀವನದೊಳಗೆ 65, 1965 ನೋಡಿದ್ದಾಯಿತು. 75, 85, 95, 2005, 15, 25 ಅರ್ಥ. ದಶಕರೇ, ವರ್ಷದ ಮಾತಲ್ಲ, ದಶಕದ ಮಾತು. ಆದ್ರೂ ನಮ್ಮ ಸಂಸಾರ ಮೋಹ ನಿರಂತರ, ದೇಹ ಮೋಹ, ದೇಹದೊಳಗಿನ ಅಪನತ್ವ ಬುದ್ಧಿ, ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ಮೋಹ ಬುದ್ಧಿ, ಸುಖ ಬುದ್ಧಿ, ಇವೆಲ್ಲ ಬೆಳೀತಾನೆ ಇದ್ದಾವೆ ವಿನಃ ಕಮ್ಮಿ ಏನು. ಆಚಾರ್ಯ ಭಗವಂತರ ಹೇಳಿದ ಮಾತಿನೊಳಗೆ ಅಸತ್ಯತೆ ಎಲ್ಲಿದೆ? ಆಯುಗಲೇ ಮನನಾಗಲಿ. ಅಳಿಯುವುದು ಆಯು, ಏನಿದೆ? ಅಳಿಯದು ಮನಸ್ಸು. ಮನಸ್ಸಿನ ಆಶೆ. ಯಾಕೆ? ಅದಕ್ಕೆ ಉತ್ತಮ ಕಾರ್ಯದೊಳಗೆ ನಾವು ತೊಡಗಿಸಲೇ ಇಲ್ಲನ. ಇದು ವಿಚಾರ ಮಾಡೋದಿದೆ. ಇಲ್ಲಿ ಸಮ್ಯಕ್ ದೃಷ್ಟಿ ಜೀವ ವಿಚಾರ ಮಾಡ್ತಾನೆ. ಸಮ್ಯಕ್ ದೃಷ್ಟಿ ಜೀವ ಏನು ವಿಚಾರ ಮಾಡ್ತಾನೆ? ಆತ್ಮದ್ರವ್ಯದ ಪ್ರಾಣವಿಯೋಗವು ಸೂಕ್ಷ್ಮ ಮಾತ್ರವೂ ಆಗುವುದಿಲ್ಲ. ವಿಚಾರ ಏನು ಮಾಡ್ತಾನ? ಆತ್ಮದ್ರವ್ಯದ ಪ್ರಾಣವಿಯೋಗವು. ಯಾಕೆ? ಇಲ್ಲೇನು ಹೇಳಿದ್ರು? ಜೀವದ್ರವ್ಯದ ಪ್ರಾಣವಿದೆ. ಯಾವುದ? ನಿಶ್ಚಯದಿಂದ ಶುದ್ಧ ಚೈತನ್ಯ ಮಾತ್ರವೇ ಏನಿದೆ? ಜೀವದ್ರವ್ಯದ ಪ್ರಾಣ. अन्य दर्शन सुद्धा बರ್ತೈತಿ, ನಮ್ಮ ದರ್ಶನ ಬರ್ತೈತಿ. ಬೌದ್ಧನ್ಯ ಸುದ್धा ಅದು ಪರ್ಯಾವಾಚಿ ನಿತ್ಯ ಬರ್ತೈತಿ. ಶಾತ ಶಬ್ದ ಇದೆ, ಶಾತ ಅಸ್ತಿ, ಶಾತ ಇಲ್ಲ. ಶಾತ ಇಸ್ ಕಥಂಚಿತ್ ಅನ್ನೋದು, ಇದು ಶಾಯದ್ ಅನ್ನೋದು, ಅಥವಾ ಅನ್ನೋದು. ಅಥವಾ ಶಾಯದ್ ಅಂದ್ರೆ ದೋಷ ಏನೈತಿ, ಮತ್ತು ಕಥಂಚಿತ್ ಅಂದ್ರೆ ಏನೈತಿ? ಅಥವಾ ಅಂದ್ರೆ ಇದು ಅಥವಾ ಅದ ಹೀಗಾಗ್ತಿದ್ದೀರಿ. ಶಾಯದ್ ಅಂತಂದ್ರೆ ಬಹುಶಃ ಆಗ್ತೈತಿ. ಆದ್ರೆ ಕಥಂಚಿತ್ ಇದು ನಿಜವಾಗಿ ಶಾತ್ ಶಬ್ದದ ಅರ್ಥ ಕಥಂಚಿತ್. ಕಥಂಚಿತ್ ಅರ್ಥಾತ್ ಈ ಕಥನದ ಅಪೇಕ್ಷಾದಿಂದ ಇದು ಸತ್ಯ ಇದೆ. ವಾ ಅಂದ್ರ ಮತ್ತು ಅಂದಂಗ್ರಿ, ಅವ್ರ ಅಂದಂಗ. ವಾ ಅಂದ್ರ ಇಲ್ಲ, ಹಾಗೆ ಹೇಗಾಗ್ತಿದ್ದೀರಿ? ಇದ ಇಲ್ದಿದ್ರೆ ಇದ ಹೇಗಾಗ್ತಿದೆ? ನೀವು ತಂದೆ ಇಲ್ದಿದ್ರ ಮಗ, ಹೀಗೇನ್ರಿ? ಇವನ ಅಪೇಕ್ಷಾದಿಂದ ತಂದೆನೇ, ಅವನ ಅಪೇಕ್ಷಾದಿಂದ ಮಗನೇ. ವಾ ಹೇಗ್ರಿ? ಅಥವಾ ತಂದೆ ಅಥವಾ ಮಗ ಆಗ್ತಿದ್ದೀರಿ? ತಂದೆ ಮತ್ತು ಮಗ ಆಗ್ತಿದ್ದೀರಿ? ತಂದೆ ಶಾಯದ್ ಮಗ ಆಗ್ತಿದ್ದೀರಿ? ಇಲ್ಲ. ಕಥಂಚಿತ್ ಅರ್ಥಾತ್ ಈ ನೀನು ಯಾವ ದೃಷ್ಟಿಯಿಂದ ನೋಡ್ತಾ ಇದೆಯಾ ಅಥವಾ ಈ ಯಾವ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ, ಈ ಅಪೇಕ್ಷಾದಿಂದ ಮಾತ್ರ ಸತ್ಯ.
ಅಪೇಕ್ಷಾ, ದೃಷ್ಟಿಕೋನ. ಒಂದು ಪಾರ್ಶ್ವದಿಂದ ನೋಡೋದು, ಇನ್ನೊಂದು ಪಾರ್ಶ್ವದಿಂದ ಹಾಗಿಲ್ಲ. ಒಂದು ಪಾರ್ಶ್ವದಿಂದ ನಿತ್ಯ ಇದೆ, ಇನ್ನೊಂದು ಪಾರ್ಶ್ವದಿಂದ ಅನಿತ್ಯ ಇದೆ. ಅಲ್ಲಿ ವಿರೋಧ ಇಲ್ಲವೇ ಇಲ್ಲ, ವಿರೋಧ ಬರೋದನೇ ಇಲ್ಲ. ಏಕಾಂತವಾದ ಏನಿದೆ ಅದು ವಿರೋಧದ ಜನ್ಮಭೂಮಿ ಇದೆ. ಅನೇಕಾಂತವಾದ ಏನಿದೆ ಅದು ವಸ್ತುವಿನ ಸ್ವರೂಪ ಇದ್ದ ಕಾರಣ ಅದರೊಳಗೆ ಶಾತ್ ಇರೋದು ಅವಶ್ಯಕ ಇದೆ. ನೋಡ್ರಿ, ಶಾದ್ವಾದ ಇದು ಯಾರ ಸಲುವಾಗಿದೆ? ವಾದ ಅರ್ಥಾತ್ ಕಥನ್ ರೀ. ಇಲ್ಲಿ ವಾದ ಅಂದ್ರೆ ವಾದ ವಿವಾದ ಅಲ್ಲ, ವಾದ ಅರ್ಥಾತ್ ಕಥನ. ಶಾತ್ ವಾದ ಒಂದು ಅಪೇಕ್ಷಾದಿಂದ ಹೇಳಿದ್ದಿದೆ, ಪೂರ್ಣ ಅಪೇಕ್ಷಾದಿಂದ ಒಮ್ಮೆ ಹೇಳಲಿಕ್ಕೆ ಬರುವುದಿಲ್ಲ, ಒಮ್ಮೆ ಛದ್ಮಸ್ಥ ಅವಸ್ಥೆಯೊಳಗೆ ನೋಡ್ಲಿಕ್ಕೇನೂ ಬರುವುದಿಲ್ಲ. ನೋಡ್ರಿ, ಆದ್ಯೆ ಪರೋಕ್ಷಂ ಅಂಥೇಳಿ ಹೇಳಿದ್ರು. ಎರಡು ಜ್ಞಾನಗಳ ಪರೋಕ್ಷ ಅಂಥೇಳಿ ಹೇಳಿದ್ರು. ಆದ್ರೆ ಪರೋಕ್ಷ ಇದ್ರೂ ನಾವು ಪ್ರಮಾಣ ಇದಾವ್ರಿ, ಪ್ರಮಾಣ ಅದಾವ್ರಿ. ಪ್ರಮಾಣ ಜ್ಞಾನದೊಳಗೆ ಎರಡು ಭೇದ ಇದೆ, ಪ್ರತ್ಯಕ್ಷ ಮತ್ತು ಪರೋಕ್ಷ ಅಂಥೇಳಿ. ಆದ್ರೆ ಆ ಜ್ಞಾನ ಪರೋಕ್ಷವಾಗಿ ಯಾವ ವಸ್ತುವನ್ನ ನಿತ್ಯ ಅನಿತ್ಯ ಅಂಥೇಳಿ ನೋಡ್ತಿದೆಯೋ ಆ ಏಕಕಾಲಕ್ಕೆ ನೋಡಿದ್ರೂ ಕೂಡ ಅದನ್ನು ಏಕಕಾಲಕ್ಕೆ ಹೇಳೋದು ಸಾಧ್ಯ ಇಲ್ಲ. ಕಥಂ ಚಿತ್ ಅರ್ಥಾತ್ ನಿನ್ನ ಚಿತ್ತವನ್ನ ಈ ಕಥನದ ಕಡೆಗೆ ನೀ ತೊಡಗಿಸಿದಿ ಅಂತಂದ್ರೆ ಈ ಅಪೇಕ್ಷಾದಿಂದ ಇದು ಸತ್ಯ ಇದೆ, ಈ ದೃಷ್ಟಿಕೋನದಿಂದ ಇದು ಸತ್ಯ ಇದೆ. ಮರಣ ಆಗ್ತಿದೆ ಏನಿಲ್ಲ, ಜೀವದ ಆಗ್ತಿದೆ. ಯಾಕೆ? 4 ಪ್ರಾಣಗಳ ಆಧಾರಿತ ಜೀವನ ಇದೆ, ಮರಣ ಆಗೇ ಆಗ್ತಿದೆ. ಯಾಕ? ಆ 4 ಪ್ರಾಣಗಳ ವಿನಾಶ ಆಗುವಂಥವಿದಾವೆ. ಇನ್ನು ಕಿಲ ಅಂದ್ರೆ ನಿಶ್ಚಯದಿಂದ ಆಗೋದಿಲ್ಲ. ಯಾಕಾಗೋದಿಲ್ಲ? ಜೀವದ್ರವ್ಯ ಶುದ್ಧ ಚೈತನ್ಯ ಮಾತ್ರ ಪ್ರಾಣದಿಂದ ಜೀವಿಸುವಂಥದ್ದು. ಸೂಕ್ಷ್ಮ ಶುದ್ಧ ಐತಿ, ಸತ್ಯ ಶುದ್ಧ ಐತಿ, ಸುಖದಾಯಕ ಶುದ್ಧ ಐತಿ. ಅರೆ, ಮರಣ ಆಗ್ತಿದೆ ಅನ್ನೋದು ಸತ್ಯ. ಶುದ್ಧ ಚೈತನ್ಯ ಮಾತ್ರ ಪ್ರಾಣದಿಂದ ಜೀವದ್ರವ್ಯ ಜೀವಿಸ್ತಿದೆ ಅಂದಮೇಲೆ ಅದರ ಮರಣ ಯಾವ ಕಾಲದೊಳಗನೂ ಆಗೋದಿಲ್ಲ. ಮರಣ ಆಗ್ತಿದೆ ಅನ್ನೋದು ಸತ್ಯ. ಯಾವಾಗ? ಈ ಪ್ರಾಣಗಳ ಆಧಾರದಿಂದ ನಿನಗೆ ತೋರಿಸ್ಕತೈತಲ್ಲ, ಅಲ್ಲಿ ನೋಡಿದ ನಂತರ ಮರಣ ನಿಶ್ಚಿತ ಇದೆ. ಯಾರ್ಯಾರು ಆ 4 ಪ್ರಾಣಗಳ ಆಧಾರದಿಂದ ಜೀವಿಸ್ತಾ ಇದ್ದಾರೋ ಅವರ ಜೀವನ, ಅವರೆಲ್ಲರದ್ದು ಜೀವನ ಮರಣ ರೂಪದಿಂದ ಪರಿವರ್ತಿತ ಆಗೋದು. ಅರಹಂತರ ಜೀವನ ಮನುಷ್ಯ ಆಯು ನಾಮದ ಕರ್ಮದಿಂದ ಇದೆ ಅಥವಾ ಇಲ್ಲವೇ? ಅರಹಂತರ ಜೀವನ ಆ ಶರೀರದಲ್ಲಿ ಇರುವ ರೂಪದ ಅವಸ್ಥಾನ. ಅವರು ಈಗ ಅವರ ಜ್ಞಾನ ಇಂದ್ರಿಯಗಳ ಮಾಧ್ಯಮದಿಂದ ಕಾರ್ಯ ಮಾಡ್ತಾ ಇಲ್ಲ. ಇದೆಲ್ಲ ಸತ್ಯ ಇದ್ರೂ ಅಲ್ಲಿ ಅವರ ಇರುವಿಕೆ, ಆ ಪರಮ ಔದಾರಿಕ ದೇಹದೊಳಗೆ ಆ ಚೈತನ್ಯ ಪರಮಾತ್ಮನ ಇರುವಿಕೆ ಏನಿದೆ ಅದು ಆಯು ಕರ್ಮದ ಆಧಾರದಿಂದ ಇದೆ. ಹಾಗಾದ್ರೆ ಆ ಆಯು ಕರ್ಮ ಅವ್ರದ್ದು ಕೂಡ ಪೂರ್ಣ ಆಗೋದನ್ನ ರೀ. ಇದು ಆಗೋದು ಅಥವಾ ಇಲ್ರಿ? ಆಗೋದು. ಆದ ನಂತರ ಅವರ ಜೀವನ ಚೈತನ್ಯ ಪ್ರಾಣದ ಆಧಾರದಿಂದ ಅನಂತ ಕಾಲದವರೆಗೆ ನಡೀತಾ ಇರ್ತಿದೆ. ಆ ಜಡ ಪ್ರಾಣ ಅರ್ಥಾತ್ ದ್ರವ್ಯ ಪ್ರಾಣದ ಸದ್ಭಾವದೊಳಗೂ ಕೂಡ ಅವರ ಜೀವನ ಚೈತನ್ಯ ಪ್ರಾಣದಿಂದನೇ ನಡೆದಂತೆ ಇದೆ. ನಮ್ಮ ಜೀವನ ಚೈತನ್ಯ ಪ್ರಾಣದಿಂದ ನಡೆದಿಲ್ಲ. ಜೀವ ದ್ರವ್ಯ ಏನಿದೆ ಅದು ಚೈತನ್ಯ ಪ್ರಾಣದಿಂದನ 3 ಕಾಲದಲ್ಲೂ ಇರ್ತಿದೆ, ನಾಶ ಆಗೋದಿಲ್ಲ ಅದರದ್ದು. ಇದು ಒಂದು ಅರ್ಥರೇ. ಅಲ್ಲಿ ಜೀವ ದ್ರವ್ಯ ಏನಿದೆ ಅದು 3 ಕಾಲದಲ್ಲೂ ಶುದ್ಧ ಚೈತನ್ಯ ಪ್ರಾಣದಿಂದನೇ ಜೀವಿಸುವ ಕಾರಣ ಅದರ ನಾಶ ಯಾವಾಗೂ ಆಗುವುದಿಲ್ಲ. ಆದ್ರೆ ಆ
ಆ ಚೈತನ್ಯ ಪ್ರಾಣದ ಆಧಾರದಿಂದ ಜೀವಿಸುವ ಕಲೆ ಎಲ್ಲಿಯ ತನಕ ಯಾವ ಜೀವದ ಜೀವನದೊಳಗ ಆರಂಭ ಆಗುವುದಿಲ್ಲವೋ ಆ ಜೀವ ಈ ಬಾಹ್ಯ ಪ್ರಾಣದ ಆಧಾರದಿಂದ ಜನ್ಮ ಮರಣ ಜನ್ಮ ಮರಣ ಜನ್ಮ ಮರಣ ಆ ಅನ್ಯದ ಆಧಾರದಿಂದ ಇವನ ಜೀವನ ಗುರುತಿಸಲ್ಪಡೋದು. ಇವು ಮನುಷ್ಯ, ಇವು ಸತ್ತೋದ, ಇದು ಇರುವೆ ಸತ್ತೋಯ್ತು. ಈ ಪ್ರಕಾರ ಆ ಜೀವದ ಜೀವನ ಆ ಪ್ರಾಣದ ಆಧಾರದಿಂದನೇ ನಡೀತಾ ಇರೋದು. ಒಂದು ಸಲ ಆ ಕಲೆ ಆರಂಭ ಆಯಿತು ಅಂತಂದ್ರೆ ಕೆಲ ಕಾಲದ ನಂತರ ಅದು ಪೂರ್ಣ ಆಗ್ತಾ ಇದ್ದ ಹಾಗೆ ಈ ಅನ್ಯದ ಮೂಲಕ ಜಡ ದ್ರವ್ಯ ಪ್ರಾಣದಿಂದ ಜೀವಿಸುವಂಥದ್ದ ಪರಾಧೀನತೆ ಶಾಶ್ವತವಾಗಿ ಬಿಟ್ಟು ಯಾವುದು ಬೇಕು ಅದನ್ನು ಮಾಡಿಕೊಳ್ಳುವಂಥ ಅವಸರ ಈಗಿದೆ. ಯಾವ ಪ್ರಕಾರ ಜಂಕ್ಷನ್ ಯಾವ ಕಡೆಗೆ ಹೋಗುವುದಿದ್ರೂ ಅಲ್ಲಿ ನಮಗೆ ಆ ದಿಕ್ಕಿನ ಟ್ರೇನ ರೈಲ ಸಿಗ್ತವೆ. ಹಾಗೆಯೇ ಈ ಮನುಷ್ಯ ಭವವೆನ್ನುವ ಜಂಕ್ಷನ್ದೊಳಗೆ ನರಕಕ್ಕೆ ಹೋಗುವ ಅಧಿಕಾರ ಇದೆ, ಸ್ವರ್ಗಕ್ಕೆ ಹೋಗುವ ಅಧಿಕಾರ ಇದೆ, ತಿರಿಯಂಚಕ್ಕೆ ಹೋಗುವ ಅಧಿಕಾರ ಇದೆ, ಮನುಷ್ಯ ಆಗುವ ಅಧಿಕಾರ ಇದೆ, ಮೋಕ್ಷಕ್ಕೆ ಹೋಗುವ ಅಧಿಕಾರ. ಯಾವುದು ಯೋಗ್ಯ ಅಂಥೇಳಿ ನಿರ್ಣಯ ಮಾಡೋದು ಮೊದಲನೇ ಕರ್ತವ್ಯ. ನಿರ್ಣಯ ಮಾಡಿದ ನಂತರ ಅದಕ್ಕೆ ಅನುಕೂಲವಾದಂಥ ಕಾರ್ಯ ಉದ್ಯಮ ಮಾಡೋದು ಅವಶ್ಯಕ ಇದೆ. ಬರೀ ನಿರ್ಣಯ ಮಾಡಿದರೆ ಆಗೋದಿಲ್ಲ. ನನಗೆ ಶಿಖರ್ಜಿಗೆ ಹೋಗೋದಿದೆ, ನಿರ್ಣಯ ಮಾಡಿದ್ರೆ ಆಯ್ತರೆ ಹೇಗೆ ಹೋಗೋದಾ, ಅದರ ಸಲುವಾಗಿ ಏನು ಬೇಕು, ಧನ, ಅದರದ್ದೆಲ್ಲ ಸಿದ್ಧತೆ ಜೋಡಣೆ ಬೇಕು ಅಥವಾ ಬೇಡ್ರೆ ಬೇಕು. ಅದೇ ಪ್ರಕಾರ ಮೋಕ್ಷಕ್ಕೆ ಹೋಗೋದಿತ್ತು ಅಂತಂದ್ರೆ ಅದರ ಸಲುವಾಗಿ ಯಾವ ಸಲಕರಣೆಗಳನ್ನು ಜೋಡಿಸಿಕೊಳ್ಳಬೇಕು ಅದರದ್ದು ವಿಚಾರ ಮಾಡೋದು. ಹೋಗೋದಂತೂ ನಿಶ್ಚಿತ ಇದೆ, ಎಲ್ಲಿ ಮೋಕ್ಷಕ್ಕಲ್ಲ, ಇಲ್ಲಿಂದ ಹೋಗೋದಂತೂ ನಿಶ್ಚಿತ ಇದೆ. ಆದರೆ ಹೋಗುವ ಮುನ್ನ ಎಲ್ಲಿ ಹೋಗೋದನ್ನೋದು ನಿರ್ಧಾರ, ಮತ್ತು ಎಲ್ಲಿ ಹೋಗೋದಿದೆ ಅದರ ಸಲುವಾಗಿ ಏನು ಬೇಕು ಅದರದ್ದು ಸಿದ್ಧತೆ ಅವಶ್ಯಕ ಇದೆ. ಬರೀ ನನಗೆ ಮೋಕ್ಷ ಬೇಕಾಗಿದೆ ಅಂತಂದ್ರೆ ಕೊಡುವ ಸಲುವಾಗಿ ಅಲ್ಲಿ ಯಾರೂ ಕೂತಿಲ್ಲ. ಹೋಗೋದ್ರೆ ಫಿಕ್ಸ್. ಹೋಗೋ